ಛಾಂದೋಗ್ಯ ಉಪನಿಷತ್ತು ಅಂತ ಒಂದಿದೆ. ಅದೊಂದು ಪುಟ್ಟ ಕಥೆ, ಭಾಳ ಚಂದದ್ದು, ನನಗೆ ಭಾಳ ಇಷ್ಟವಾದಂಥದ್ದು, ನೀತಿಯುತವಾದಂಥ ಕಥೆ ಅದು. ಆಗಾಗ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ಆಗ್ತಾ ಇತ್ತು. ಅದೇನು ಕಾರಣನೋ ಆ ಸಲ ಪ್ರತಿ ಸಲ ಅಸುರರ ಕೈ ಹೆಚ್ಚಾಗ್ತಾ ಇತ್ತು. ರಾಕ್ಷಸರು ಜೋರಾಗ್ತಿದ್ರು, ದೇವತೆಗಳ ಆತ್ಮವಿಶ್ವಾಸ ಶಕ್ತಿ ಕುಗ್ಗಿದಂಗಾಯ್ತು. ಪ್ರತಿ ಸಲ ದೇವತೆಗಳು ಯುದ್ಧದಲ್ಲಿ ರಾಕ್ಷಸರಿಂದ ಹೊಡೆತ ತಿಂದು ಸೋತು ಓಡಿ ಬರ್ತಾ ಇತ್ತು. ಇಂತಹ ರಾಕ್ಷಸರನ್ನು ಗೆಲ್ಲೋದು ಸಾಧ್ಯವೇ ಇಲ್ಲ ಅನ್ನಿಸ್ದಾಗ ತಮ್ಮ ತಂದೆ ಪ್ರಜಾಪತಿ ಬಳಿಗೆ ಹೋದ್ರೆಲ್ಲ ದೇವತೆಗಳು. ಅವನ ಮುಂದೆ ಗೋಳು ಹೇಳ್ಕೊಂಡು, ಏನಾದರೂ ಪರಿಹಾರ ಕೊಡ್ರಿ, ಪ್ರತಿ ಸಲ ಸೋತು ಹೋಗ್ತಾ ಇದ್ದೀವಿ. ಪ್ರಜಾಪತಿ ಚಿಂತೆ ಮಾಡಿ ಕರುಣೆಯಿಂದ ಅವ್ರು ಹೇಳಿದ, ಮನಸ ಮಾಡಿ ಉದ್ಗೀತದ ಉಪಾಸನೆಯನ್ನು ಮಾಡಿ, ಅದನ್ನು ಸರಿಯಾಗಿ ಮಾಡಿದರೆ ಜಯ ಸಿಗ್ತದೆ ಅಂತ ಆಶೀರ್ವಾದ ಮಾಡಿ ಕಳಿಸ್ದ. ಉದ್ಗೀತ ಅಂದರೆ ಪರಬ್ರಹ್ಮನ ಧ್ಯಾನ. ಅವ್ರೇನು ಮಾಡಿದರು, ತಮ್ಮ ತಮ್ಮ ಇಂದ್ರಿಯಗಳಿದ್ದಾವಲ್ಲ, ಒಂದೊಂದು ಇಂದ್ರಿಯಗಳ ಬಗ್ಗೆ ಏಕಾಗ್ರತೆಯಿಂದ ಮಾಡಿ ಅದನ್ನು ಧ್ಯಾನ ಮಾಡಬೇಕು ಅಂತ ಹೋದರು. ಒಂದೊಂದು ಇಂದ್ರಿಯಗಳಿಗೆ ದೇವತೆಗಳಿದ್ದಾರಲ್ಲ, ಅವ್ರನ್ನ ಧ್ಯಾನ ಮಾಡೋಕೆ ಶುರು ಮಾಡಿದ್ರು. ಮೊಟ್ಟ ಮೊದಲು ಈ ಧ್ಯಾನ ಶುರು ಮಾಡಿದ್ದು ವಾಗೀಂದ್ರಿಯ, ಅಂದರೆ ಮಾತಿನ ದೇವತೆ. ಆ ದೇವತೆ ಉದ್ಗೀತವನ್ನು ಧ್ಯಾನ ಮಾಡಿ ಮಹಿಮೆ ಪಡ್ಕೊಂಡ್ರು. ಒಳ್ಳೊಳ್ಳೆ ಮಾತುಗಳು ಬಂತು, ಶುಭವಾದ ಮಾತುಗಳು ಬಂತು. ಎಲ್ಲರೂ ತುಂಬ ಸಂತೋಷವಾಗಿ ದೇವತೆಯನ್ನು ಹೊಗಳಿದ್ರು. ನೋಡಿ, ನಿನ್ನ ಮಾತಿಂದ ಎಷ್ಟು ನಾವು ಶಕ್ತಿ ಬಂತು, ಹಾಗೆ ಹೇಗೆ ಅಂತ. ಆಗ ಆ ಮಾತಿನ ದೇವತೆಗೆ ಹೆಮ್ಮೆ ಹೋಯ್ತು, ಅಹಂಕಾರ ಬಂತು. ಓ, ನಾನು ಎಂಥ ಶ್ರೇಷ್ಠ ಕಾರ್ಯ ಮಾಡಿದ್ನಲ್ಲ ಅನ್ಕೊಂತು. ಆ ಕ್ಷಣದಲ್ಲೇ ಅದಕ್ಕೆ ಪಾಪ ಸೇರ್ಕೊಂತು ಅಂತ ಉಪನಿಷತ್ ಹೇಳುತ್ತೆ. ಯಾರಿಗೆ? ಮಾತಿನ ದೇವತೆ ವಾಗೀಂದ್ರ ಇತ್ತಲ್ಲ, ಅದಕ್ಕೆ ಪಾಪ ಸೇರ್ಕೊಂತು. ಯುದ್ಧದಲ್ಲಿ ರಾಕ್ಷಸರನ್ನು ಗೆಲ್ಲಾರದೆ ಸೋತು ಹೊಡೆಸ್ಕೊಂಡು ಬಂದರು ದೇವತೆಗಳೆಲ್ಲ. ಮತ್ತೆ ಈ ಬಾರಿ ದೇವತೆಗಳು ಚಕ್ಷುರೇಂದ್ರಿಯ ಅಂದರೆ ಕಣ್ಣಿನ ದೇವತೆಯನ್ನು ಪ್ರಾರ್ಥನೆ ಮಾಡಿದರು. ಕಣ್ಣಿನ ದೇವತೆ ಧ್ಯಾನ ಮಾಡಿ ಪರಬ್ರಹ್ಮನ ಒಲಿಸ್ಕೊಂಡಾಗ ಅದರ ಕೃಪೆಯಿಂದ ಅದ್ಭುತವಾದ ರಮ್ಯ ದೃಶ್ಯಗಳು ಬಂತು. ಧ್ಯಾನ ಸಾರ್ಥಕ ಆಯಿತು. ದೇವತೆಗಳು ಕಣ್ಣಿನ ದೇವತೆಯನ್ನು ಕೊಂಡಾಡಿದರು. ಆಗ ಕಣ್ಣಿನ ದೇವತೆ ಕೂಡ, ಓಹೋ, ನಾನೇನು ದೊಡ್ಡ ಸಾಧನೆ ಆಯಿತು ಅಂತ ಅನ್ನಿಸ್ತು. ಆ ಕ್ಷಣವೇ ಪಾಪ ಸೇರಿಸ್ಕೊಂತು. ಮತ್ತು ಮುಂದಿನ ಯುದ್ಧದಲ್ಲಿ ಮತ್ತೆ ದೇವತೆಗಳಿಗೆ ಸೋಲೇ ಗತಿ. ಇದೇ ಪರಿಸ್ಥಿತಿ ಉಳಿದ ಎಲ್ಲ ಇಂದ್ರಿಯ ದೇವತೆಗಳಿಗೂ ಆಯಿತು. ಕೊನೆಗೆ ದೇವತೆಗಳ ದಿಕ್ಕು ತೋರ್ಲಾರದೆ ವಾಯುದೇವನನ್ನು ಪ್ರಾರ್ಥನೆ ಮಾಡಿದರು. ವಾಯುದೇವ ಮಾತ್ರ ಯಾವ ಇಂದ್ರಿಯಗಳಿಗೂ ಅಂಟುಕೊಳ್ಳದೇನೆ ಕೇವಲ ಪ್ರಾಣ ರೂಪದಲ್ಲಿ ಇರುವಂಥವನು. ಅವನಿಗೆ ಈ ಸ್ವಸಂತೋಷ, ಅಹಂಕಾರ ಯಾವುದೂ ಇಲ್ಲ. ಅವನ ಧ್ಯಾನ ಫಲಿಸ್ತು. ಮುಂದಿನ ಯುದ್ಧದಲ್ಲಿ ದೇವತೆಗಳು ರಾಕ್ಷಸರನ್ನು ಸೋಲಿಸಿ ವಿಜಯ ಸಾಧಿಸಿದರು. ಸ್ನೇಹಿತರೆ, ಇದು ಉಪನಿಷತ್ ಕಥೆ. ಮೇಲ್ನೋಟಕ್ಕನ ಕಥೆ ಅನಿಸಿದ್ರು ನನಗಿದು ಯಾಕೋ ಬಹಳ ಮುಖ್ಯ ಅನ್ನಿಸ್ತು. ನೋಡಿ, ಆ ಇಂದ್ರಿಯಗಳೇ ದೊಡ್ಡ ಶಕ್ತಿ ಇದೆ. ಶಕ್ತಿ ಕೊಟ್ಟು ದೇವತೆಗಳಿಗೆ ಕೂಡ. ಆದರೆ ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಇಂದ್ರಿಯಗಳಿಗೆ ಅನ್ನಿಸ್ದಾಗ ಏನೂ ಪ್ರಯೋಜನ ಆಗಲಿಲ್ಲ. ದೇವತೆಗಳು ಸೋತೆ ಬಂದರು. ಅಂದ್ರೆ ಏನರ್ಥ? ಈ ಕಥೆ ಸಂದೇಶ ಏನು ಗೊತ್ತಾ? ನಮ್ಮಿಂದ ಏನಾದರೂ ಸಾಧನೆ ಆಗಿದೆ ಅನ್ನೋ ಭಾವನೆ ಮನಸ್ಸಲ್ಲಿ ಬಂದರೆ, ಅಹಂಕಾರ ಮೂಡಿದರೆ, ಅದರ ಪ್ರವಾಹದಲ್ಲಿ ಸಾಧನೆ ಆಗಿದ್ದು ಕೊಚ್ಚಿಕೊಂಡು ಹೋಗ್ತದೆ, ನಿರರ್ಥಕ. ಸಾಧನೆ ಮಾಡಬೇಕಾದ್ದೇ ಉಚಿತ ಅದು. ಆದರೆ ಅದರ ಅಹಂಕಾರ ಮಾತ್ರ ಬೇಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಸಲ ನಾನು ಮಾಡಿದೆ ಅನ್ನುವಂಥ ಮನಸ್ಸಲ್ಲಿ ಮೂಡಿದರೆ ನಮ್ಮ ಅಧಃಪತನ ಶುರುವಾಯಿತು. ಬೆಳವಣಿಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾಡಿದ್ದೀನಿ ಅಂತ ಬರಬಾರ್ದು. ಅದಕ್ಕೆ ಶರಣರು ಎಷ್ಟು ಚೆಂದಾಗಿ ಹೇಳಿದರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಮಾಡಿಗೆಯನ್ನು ತಲೆಗೆ ಬರಬಾರ್ದು, ಪ್ರಯತ್ನ ಮಾಡಬೇಕು. ಸಾಧನೆ ಆದರೆ ಭಗವಂತ ನಿನ್ನ ಕೃಪೆಯಿಂದ ಆಯ್ತಪ್ಪ ಅಂತ ಅನ್ಬೇಕಷ್ಟೇ. ನಾನು ಮಾಡಿದೆ ಅಂತ ಬಂದರೆ ಅಹಂಕಾರ ಏರ್ತು ಅಂದರೆ ಜಾರೋಕ್ಕೆ ಶುರು ಆಗುತ್ತೆ ಕೆಳಗಡೆ.